ಹಾಯ್ ಎಲ್ಲ ಕರ್ನಾಟಕ ಮಂದಿಗೆ ಕನ್ನಡಿಗ ಮಾಡುವ ನಮಸ್ಕಾರಗಳು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಫ್ರೀ ಕೋಚಿಂಗ್ PSI ಸಬ್ ಇನ್ಸ್ಪೆಕ್ಟರ್ ಫ್ರೀ ಕೋಚಿಂಗ್ ಅನೌನ್ಸ್ಮೆಂಟ್ ಆಗಿತ್ತು. 23/5/2025 ಲಾಸ್ಟ್ ಡೇಟ್ ಇದೆ. ಯಾರೆಲ್ಲ ಅರ್ಜಿ ಸಲ್ಲಿಸಿಲ್ಲ ಅರ್ಜಿ ಸಲ್ಲಿಸಿ ಬೇಗ. ಅದು ಯಾವ ರೀತಿ ಅರ್ಜಿ ಸಲ್ಲಿಸುವುದು, ಫೋನ್ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಅಂತೇಳಿ ನಾನು ಇವತ್ತು ತಿಳಿಸಿಕೊಡುತ್ತೇನೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ RD ಯೂಟ್ಯೂಬ್ ಚಾನಲನ್ನು. ಬನ್ನಿ ಫ್ರೆಂಡ್ಸ್, ಈಗಾಗಲೇ ನೀವು ನೋಡಿರೋ ಹಾಗೆ ಥಂಬ್ನೇಲ್ನಲ್ಲಿ ಅದು ಯಾವ ರೀತಿ ಅಂತೇಳಿ ನಾನು ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಹಾಕುವುದು ತಿಳಿಸಿಕೊಡುತ್ತೇನೆ. ಸ್ಟೆಪ್ ಟು ಸ್ಟೆಪ್ ಅದೇ ರೀತಿ ನೀವು ಹಾಕಿ ಮತ್ತು ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರಿ ಅಂದರೆ ವಿಡಿಯೋ ಅರ್ಥ ಆಗೋದಿಲ್ಲ ಮತ್ತು ಅಪ್ಲಿಕೇಶನ್ ಹಾಕುವಾಗ ತೊಂದರೆ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ನಿಮ್ಮ ಮೊಬೈಲ್ನಲ್ಲಿ ಈಗ ಮೊಬೈಲ್ಗೆ ಬಂದು ನೆಟ್ ಆನ್ ಮಾಡಿ. ಮೊದಲು ನೆಟ್ ಆನ್ ಮಾಡಿದ ನಂತರ ನಿಮ್ಮ ಬ್ರೌಸರ್ ಗೂಗಲ್ ಆಗಿರ್ಬೋದು, ಯಾವುದೇ ಒಂದು ಬ್ರೌಸರ್ನಲ್ಲಿ ಹೋಗಿ ಅಲ್ಲಿ ನೀವು ಸೇವಾ ಸಿಂಧು ಅಂಥೇಳಿ ಟೈಪ್ ಮಾಡಿ. ಸೇವಾ ಸಿಂಧು ಅಂಥೇಳಿ ಟೈಪ್ ಮಾಡಿದ ತಕ್ಷಣ ಮೊದಲನೇ ಆಪ್ಷನ್ನೇ ಇದೆ, ಸೇವಾ ಸಿಂಧು +1 ಅಂಥೇಳಿ ಇರುತ್ತದೆ. ಈಗ ಆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಓಪನ್ ಆಗುತ್ತೆ ಬ್ರೌಸರ್ ಓಪನ್ ಆಗಿ ಈ ರೀತಿ ಬರುತ್ತದೆ. ಆಗ ನೀವು ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟರೆ ಅಲ್ಲಿ ಪೇಜ್ ಓಪನ್ ಆಗುತ್ತೆ. ಇಲ್ಲಪ್ಪ ನಾನು ಏನು ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಫಸ್ಟ್ ಸಬ್ಮಿಟ್ ಮೇಲೆ ಇದೆಯಲ್ಲ ರಿಜಿಸ್ಟ್ರೇಷನ್ ಅಂತೇಳಿ ಕೆಳಗಡೆ, ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ಹಾಕಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಬಂದು ಮತ್ತೆ ಇಲ್ಲಿ ನಂಬರ್ ಹಾಕಿ OTP ಹಾಕಿದ್ರಿ ಅಂದರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಈಗ ನಾವು ಎಂಟರ್ ಮಾಡೋಣ. ಎಂಟರ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ಇಲ್ಲಿ ನೀವು ಅಪ್ಲೈ ಫಾರ್ ಸರ್ವಿಸ್ ಅಂತೇಳಿ ಕ್ಲಿಕ್ ಮಾಡಬೇಕು. ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಇದೆಯಲ್ಲ, ಅದರ ಕೆಳಗೆ ಟಿಕ್ ಮಾಡಿದ ನಂತರ ಅಲ್ಲಿ ಆಪ್ಷನ್ ಬರ್ತವೆ. ಆಪ್ಷನ್ನಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಟಿಕ್ ಮಾಡಿದ್ರಿ ಅಂದರೆ ಈ ರೀತಿ ಬರುತ್ತೆ, ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಮೈನಾರಿಟಿ ಅಂಥೇಳಿ ಅಷ್ಟೇ ಸರ್ಚ್ ಮಾಡಿ ಸಾಕು, ಬೇರೆ ಏನು ಬೇಡ. ಮೈನಾರಿಟಿ ಅಂಥೇಳಿ ಸರ್ಚ್ ಮಾಡಿದ ತಕ್ಷಣ 7ನೇ ಆಪ್ಷನ್ನೇ ಇದೆ. 7ನೇ ಆಪ್ಷನ್ ಎಲ್ಲಿದೆ ಬಂತು ನೋಡಿ. 7ನೇ ಆಪ್ಷನ್ನಲ್ಲಿ ಫ್ರೀ ಎಕ್ಸಾಮಿನೇಷನ್ ಅಂಥೇಳಿದೆ. ಫ್ರೀ ಎಕ್ಸಾಮಿನೇಷನ್ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಫ್ರೀ ಎಕ್ಸಾಮಿನೇಷನ್ ಅಂತ ಹೇಳಿದೆಯಲ್ಲ 7ನೇ ಆಪ್ಷನ್ನು, ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅಪ್ಲಿಕೇಶನ್ ಫಾರ್ ದ ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಕಮ್ಯುನಿಟಿ ಆಫ್ ದ ಎಕ್ಸಾಮಿನೇಷನ್ ಫಾರ್ ಮೈನಾರಿಟಿ ಸ್ಟೂಡೆಂಟ್ ಅಂತೇಳಿ ಇದೆಯಲ್ಲ, ಇದ್ರ ಮೇಲೆ ಇದನ್ನು ಮಾಡಿದ್ರಿ ಅಂದರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ನಿಮ್ಮದು ಹೆಸರಾಗಿರ್ಬೋದು ಎಲ್ಲ ನೀವು ಮೊಬೈಲ್ನಲ್ಲೇ ನೀವೇ ಅರ್ಜಿ ಸಲ್ಲಿಸ್ಬೋದು. ಅದು ಯಾವ ರೀತಿ ಅಂದರೆ ಇಲ್ಲಿ ಜೆಂಡರ್ ಇದೆ, ಆಮೇಲೆ ಕಡೆಗೆ ಡೇಟ್ ಆಫ್ ಬರ್ತ್ ಇದೆ, ಆಮೇಲೆ ಕಡೆಗೆ ನಿಮ್ಮ ಶೈಕ್ಷಣಿಕ ವಿದ್ಯಾ ಅಂತ ಎಲ್ಲ ಸಂಪೂರ್ಣವಾಗಿ ಫಿಲಪ್ ಮಾಡಿ ಸಬ್ಮಿಟ್ ಕೊಟ್ಟು, ಆಮೇಲೆ ಕಡೆಗೆ GB ಇದರಲ್ಲಿ ಒಂದು ಸ್ಕ್ಯಾನ್ ಮಾಡೋವಿರ್ತಾವೆ. ಒಂದು 4 ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡಿದ್ರಿ ಅಂದರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಕತಿ. ಜೆರಾಕ್ಸ್ ಅಂಗಡಿಗೆ ಹೋಗಿ ಯಾವುದೇ ದುಡ್ಡು ಕೊಟ್ಟು ಅಲ್ಲಿ ದುಡ್ಡು ಕೊಟ್ಟು ಹಾಕೋದಕ್ಕಿಂತ ನಿಮ್ಮ ಮೊಬೈಲ್ನಲ್ಲೇ ನೀವು ಹಾಕ್ಕೋಬೋದಲ್ಲ ಫ್ರೀಯಾಗಿ. ಯಾವುದೇ ಇಲ್ಲಿ ಶುಲ್ಕ ಇರುವುದಿಲ್ಲ. ಅಲ್ಲಿ ಜೆರಾಕ್ಸ್ ಅಂಗಡಿಯಾಗ ದುಡ್ಡು ಇಸ್ಕೊಂತಾರೆ, ₹100 ಇದೆ. ಹಾಗಾಗಿ ನಿಮ್ಮ ಮೊಬೈಲ್ನಲ್ಲಿ ನೀವೇ ಅಪ್ಲಿಕೇಶನ್ ಹಾಕಿ. ಈ ಅಷ್ಟು ಅಪ್ಲಿಕೇಶನ್ ಫಿಲಪ್ ಮಾಡಿ ಸಬ್ಮಿಟ್ ಕೊಟ್ಟು ಆಮೇಲೆ ಕಡೆಗೆ ಸ್ಕ್ಯಾನ್ ಮಾಡಿದ್ರಿ ಅಂದರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಹೋಗುತ್ತೆ ಫ್ರೆಂಡ್ಸ್. ಆಮೇಲೆ ಕಡೆ ನಂತರ ನಾನು ಅಪ್ಲಿಕೇಶನ್ ಹಾಕೀನಿ. ನಾನು 12ನೇ ತಾರೀಕಿಗೆ ಅಪ್ಲಿಕೇಶನ್ ಹಾಕಿದ್ದೆ. ಅದು ಯಾವ ರೀತಿ ಅಂತೇಳಿ ನಾನು ತೋರಿಸ್ಕೊಡ್ತೀನಿ ಬರ್ರಿ. ನನ್ನ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಆಲ್ರೆಡಿ. ನಾನು ಅಪ್ಲಿಕೇಶನ್ ಹಾಕಿರೋ ರೆಸಿಪ್ಟ್ ಇಲ್ಲಿದೆ ನೋಡಿರಿ. ಅಕ್ನಾಲಜ್ಮೆಂಟ್ ನೋಡಿ, ಇಲ್ಲಿ ನಾನು ಹಾಕಿರೋ ಅರ್ಜಿ ಇದು 12ನೇ ತಾರೀಕಿನಲ್ಲಿ ಅಪ್ಲಿಕೇಶನ್ ಹಾಕಿದೆ. ಅಪ್ಲಿಕೇಶನ್ ಹಾಕಿದ್ದು ನನ್ನ ಮೊಬೈಲ್ನಲ್ಲಿ ನಮ್ಮ ಒಂದು ಹುಡುಗಂದು ಹಾಕಿದ್ದು ಅಪ್ಲಿಕೇಶನ್ ನೋಡಿರಿ. ಈ ರೀತಿ ಅಪ್ಲಿಕೇಶನ್ ಹಾಕಿ ಸಬ್ಮಿಟ್ ಕೊಟ್ಟು ಈ ಡಾಕ್ಯುಮೆಂಟ್ಸ್ ಇರ್ಬೇಕು ರೀ, ಇಲ್ಲಿ ಕೆಳಗದವಲ್ಲ ಟೈಪ್ ಫಾರ್ ಡಾಕ್ಯುಮೆಂಟ್ಸ್ ಅಂತೇಳಿ. ಈ ಡಾಕ್ಯುಮೆಂಟ್ಸ್ ನೀವು ಸ್ಕ್ಯಾನ್ ಮಾಡೋವಿರ್ತವೆ. ಈ ಸ್ಕ್ಯಾನ್ ಮಾಡಿದ್ದೀರಿ ಅಂದರೆ ಮುಗ್ದ ಹೋಯ್ತು ನಿಮ್ಮದು. ನಿಮಗೆ ಮೆರಿಟ್ ಲಿಸ್ಟ್ನಲ್ಲಿ ನೀವು ಸೆಲೆಕ್ಷನ್ ಆದ್ರಿ ಅಂದರೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ಫೋನಿಗೆ. ಈ ರೀತಿ ಫ್ರೀ ಕೋಚಿಂಗ್ಗೆ ಅರ್ಜಿ ಸಲ್ಲಿಸುವುದು. ಯಾವ್ಯಾವ ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ರಿ. ಇದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.